ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಇಳೆಯ ಬಿಟ್ಟಿನ್ನುಂ ಎತ್ತಲುಂ ಐದದ ಪ್ರೇತ ವಲೆವಂತೆ ಲೋಕ ತಳ್ಳಣಿಸುತ್ತಿಹುದಿಂದು ಹಳೆ ಧರ್ಮ ಸತ್ತಿಹುದು ಹೊಸ ಧರ್ಮ ಹುಟ್ಟಿಲ್ಲ ತಳಮಳಕೆ ಕಡೆ ಎಂದೋ ಮಂಕುತಿಮ್ಮ. ನಮ್ಮಲ್ಲಿ ಹುಟ್ಟು ಸಾವುಗಳ ಬಗ್ಗೆ ಅನೇಕ ನಂಬಿಕೆಗಳಿದೆ. ಅದನ್ನ ನಾವು ಮುಂಚೆ ಕೂಡ ಪ್ರಸ್ತಾಪ ಮಾಡಿದ್ವಿ. ಸಾವು ಅನ್ನೋದ್ರ ಬಗ್ಗೆ ಎಲ್ಲ ಭಯ, ಎಲ್ರಿಗೂ ಭಯ. ಮತ್ತೆ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಇನ್ನೊಂದು ನಂಬಿಕೆ ಇದೆ, ಈ ದೆವ್ವ, ಭೂತ, ಪಿಶಾಚಿ, ಪ್ರೇತ, ಇದೆಲ್ಲ ಬಹಳ ನಂಬಿಕೆ ಇದೆ. ಯಾವುದೋ ಒಂದು ಮರದ ಕೆಳಗಡೆ ಹೋಗ್ಬಾರ್ದಂತೆ, ಹುಣಸೆ ಮರದ ಕೆಳಗಡೆ ಹೋಗ್ಬಾರ್ದು, ಇನ್ನೊಂದು ಮರದ ಕೆಳಗಡೆ ಅಲ್ಲೇನೋ ಇದೆ. ಸೊ ಈ ಥರ ನಂಬಿಕೆಗಳು ನಾವು ಸಾಕಷ್ಟು ಕೇಳಿದ್ದೀವಿ. ಪ್ರತೀತಿಗಳು ಅದಿರುತ್ತೆ, ಅದಿಲ್ಲ ಅಂತ ನಾವು ಎಷ್ಟು ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಅಳುಕು ಇದ್ದೇ ಇರುತ್ತೆ. ಆ ಒಂದು ನಂಬಿಕೆಯನ್ನು ಉಪಯೋಗಿಸ್ಕೊಂಡು ವಿಷಯವನ್ನು ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಡಿವಿಜಿ ಅವರು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ನಂಬಿಕೆ ಏನಂತಂದರೆ, ಮನುಷ್ಯ ಜೀವಂತವಾಗಿರೋವರೆಗೂ ಒಂದು ಚೈತನ್ಯ ಅನ್ನೋದು ಅವನ ದೇಹದಲ್ಲಿ ಇರುತ್ತೆ. ಸಾವು ಅನ್ನೋದು ಆ ಚೈತನ್ಯ ನಮ್ಮ ದೇಹವನ್ನು ಬಿಟ್ಟು ಹೊರಗಡೆ ಹೊರಟೋಗಿದೆ ಅನ್ನೋಂಥ ಪರಿಸ್ಥಿತಿ. ಸೊ ಇವಾಗ ನನ್ನ ಶರೀರದಲ್ಲಿ ಜೀವ ಇರೋದ್ರಿಂದ ನಾನು ಕೈಕಾಲೆಲ್ಲ ಆಡಿಸ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ. ಆ ಚೈತನ್ಯ ನನ್ನ ಶರೀರದಿಂದ ಆಚೆ ಹೊರಟೋದ್ರೆ ಆಗ ಈ ಶರೀರ ಜಡವಾಗೋಯ್ತು. ಹಾಗಾದರೆ ಚೈತನ್ಯ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ. ನಮ್ಮ ನಂಬಿಕೆಯಲ್ಲಿ ಏನು ಅಂತಂದರೆ, ಶರೀರದಲ್ಲಿ ಇರೋವರೆಗೂ ಚೈತನ್ಯ ಶರೀರಕ್ಕೆ ಚಾಲನೆಯನ್ನು ಕೊಡ್ತಾ ಇದೆ. ಅದಾದ ನಂತರ ಆ ಚೈತನ್ಯ ನಮ್ಮ ನಂಬಿಕೆ ಪ್ರಕಾರ ದೇವರಲ್ಲಿ ಐಕ್ಯವಾಗಬೇಕು. ಅದೆಲ್ಲ ಇದೆ, ಅದು ಬೇರೆ ಬೇರೆ, ಅದು ಇನ್ನೊಂದು ಲೋಕಕ್ಕೆ ಹೋಗುತ್ತೆ, ಮತ್ತೊಂದು ಲೋಕಕ್ಕೆ ಹೋಗುತ್ತೆ, 7 ಲೋಕಗಳಿದೆ, ಅವೆಲ್ಲ ಏನೇನೋ ಇದೆ, ಅದೆಲ್ಲ ಬಿಟ್ಬಿಡೋಣ. ಆದರೆ ಈಗ ಏನಾಗಿದೆ, ಒಂದು ಶರೀರದಲ್ಲಿ ಒಂದು ಜೀವ ಇತ್ತು, ಅದಿರೋವರೆಗೂ, ಪ್ರಾಣ ಸರಿಯಾಗಿರೋವರೆಗೂ ಚೆನ್ನಾಗಿತ್ತು. ಇವಾಗ ಅದು ಆಚೆ ಬಂದ್ಬಿಡ್ತು. ಆಚೆ ಬಂದ್ಬಿಟ್ಟ ಮೇಲೆ ಅದನ್ನು ನಾವು ಪ್ರಾಣ ಅನ್ನಲ್ಲ, ಅದನ್ನು ಪ್ರೇತ ಅಂತ ಕರಿತೀವಿ. ಇದುವರೆಗೂ ಶರೀರದಲ್ಲಿ ನೆಮ್ಮದಿಯಾಗಿತ್ತು, ಈಗ ಆಚೆ ಬಂದ್ಬಿಟ್ಟಿದೆ. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅದು ಗೊತ್ತಾಗ್ತಾ ಇಲ್ಲ. ಸೊ ಭೂಮಿಯನ್ನ, ಇಳೆಯನ್ನ ಬಿಟ್ಟು ಇನ್ನು ಎತ್ತಲುಂ ಐದದ ಪ್ರೇತ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅದೇನ್ ಮಾಡ್ತಾ ಇದೆ, ಈಗ ಅಲ್ಲಿ ಹೋಗ್ಲಾ, ಇಲ್ಲಿ ಹೋಗ್ಲಾ, ಆ ಕಡೆನಾ, ಈ ಕಡೆನಾ, ವಾಪಸ್ ಶರೀರಕ್ಕೆ ಬಂದ್ಬಿಡ್ಲಾ ಅಂತೆಲ್ಲ ಕಡೆ ಹುಡುಕಾಡ್ತಾ ಇದೆಯಂತೆ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ತಲ್ಲಣ, ಮನಸ್ಸಿನಲ್ಲಿ ಅದಕ್ಕೆ ತಲ್ಲಣ ಆಗ್ತಾ ಇದೆ. ಎಲ್ಲಿ ಹೋಗ್ಬೇಕು ಅಂತ ಮುಂದಿನ ದಾರಿ ಗೊತ್ತಾಗ್ತಾ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವೆಲ್ಲ ಸಿಗಾಕೊಂಡ್ಬಿಟ್ಟಿರೋಂಗಿದೆ. ಯಾಕಂದ್ರೆ ಮೊದಲಿನ ಒಂದು ರೀತಿಯ ನಡವಳಿಕೆಗೆ ನಾವು ವಾಪಸ್ ಹೋಗಕ್ಕೆ ಅಷ್ಟು ಸುಲಭವಾಗಿ ಆಗ್ತಾ ಇಲ್ಲ. ಮುಂದೆ ಎಲ್ಲಿ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ. ಸೊ ಇಲ್ಲಿ ಹಳೆ ಧರ್ಮ ಸತ್ತಿಹುದು, ಹೊಸ ಧರ್ಮ ಹುಟ್ಟಿಲ್ಲ ಅಂತಂದ್ರೆ, ಧರ್ಮ ಅನ್ನೋದನ್ನ ಸಾಧಾರಣವಾಗಿ ನಾವು ಆಡುಭಾಷೆ ಸಾಧಾರಣವಾಗಿ ಮಾತಾಡುವಾಗ ನಾವು ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ಅಂತಂತೀವಿ. ಅದು ದುರದೃಷ್ಟ. ಧರ್ಮ ಅನ್ನೋದಕ್ಕೆ ಆ ಥರದ ಅರ್ಥ ಎಲ್ಲಿಯೂ ಇಲ್ಲ. ಅವೆಲ್ಲ ಮತಗಳು. ಹಿಂದೂ ಅದು ಯಾವುದೋ ಒಂದು ಶೈವ ಮತ, ವೈಷ್ಣವ ಮತ, ಕ್ರಿಸ್ತ ಮತ, ಅವೆಲ್ಲ ಮತಗಳು. ಧರ್ಮ ಅನ್ನುವಂಥದ್ದು ಅದಕ್ಕಿಂತ ಅತ್ಯಂತ ವಿಸ್ತಾರವಾದಂಥ ಒಂದು ಪರಿಕಲ್ಪನೆ. ನಮ್ಮ ನಡವಳಿಕೆ ವೈಯಕ್ತಿಕ ಮಟ್ಟದಲ್ಲಿ ಮತ್ತೆ ಪರಿಸರವನ್ನ ನಾವು ಗುರುತಿಸುವಂಥ ರೀತಿಯಲ್ಲಿ ಆ ಮಟ್ಟದಲ್ಲಿ
ಹೇಗಿರಬೇಕು, ಹೊಂದಾಣಿಕೆಯ ರೀತಿಯಲ್ಲಿ ಹೇಗೆ ಉತ್ತಮ ಜೀವನ ನಡೆಸಬೇಕು ಅನ್ನೋಂಥ ಜೀವನಕ್ಕೆ ಕೊಡುವಂಥ ಮಾರ್ಗದರ್ಶನವನ್ನು ನಾವು ಧರ್ಮ ಅಂತ ಕರಿತೀವಿ. ಸೊ ಇದುವರೆಗೂ ನಾವೆಲ್ಲ ಏನು ನಂಬ್ಕೊಂಡು ಬರ್ತಾ ಇದ್ವೋ ಅದರಲ್ಲಿರುವಂಥ ನಂಬಿಕೆ ನಮಗೆ ಹೊರಟೋಯ್ತು. ಹೊಸದಾದಂಥ ನಂಬಿಕೆಗಳು ನಮಗಿನ್ನೂ ಬಂದಿಲ್ಲ. ಪ್ರೇತಕ್ಕೆ ಮೊದಲಿದ್ದಂಥ ಶರೀರ ಬಿಟ್ಟು ಹೋಯ್ತು. ಇವಾಗ ಮುಂದಿನ ಲೋಕಕ್ಕೆ ಅದಿನ್ನು ಪದಾರ್ಪಣೆ ಹೇಗೆ ಮಾಡಬೇಕು ಅಂತ ಅದು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಅದು ತಳಮಳದಲ್ಲಿದೆ. ಹಾಗೆ ನಮ್ಮ ಸಮಾಜದ ಪರಿಸ್ಥಿತಿಯು ಕೂಡ, ನಮ್ಮ ವ್ಯಕ್ತಿಗಳ ಪರಿಸ್ಥಿತಿಯು ಕೂಡ ಒಂದು ರೀತಿಯ ತಳಮಳದಲ್ಲಿದೆ ಅಂತ. ಇದನ್ನ ಆಕ್ಚುಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮೈಕ್ರೋ ಲೆವೆಲಲ್ಲಿ ಕೂಡ ನಾವು ಆಲೋಚನೆ ಮಾಡಿದಾಗ ಇದನ್ನ ಅನೇಕ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಈಗ ಜನರೇಷನ್ ಗ್ಯಾಪ್ ಅನ್ನುವಂಥ ಒಂದು ಪದವನ್ನು ನಾವು ಉಪಯೋಗಿಸ್ತೀವಿ. ಇದು ಬರೀ ಹೊಸದಲ್ಲ, ಇವಾಗಿಂದು ಅಂತಲ್ಲ, ಎಲ್ಲ ಸಂದರ್ಭದಲ್ಲೂ ಎಲ್ಲ ಶತಮಾನಗಳಲ್ಲೂ ಕೂಡ ಅನೇಕರು ಈ ಮಾತನ್ನು ಹೇಳ್ತಾ ಬರ್ತಾ ಇದ್ದಾರೆ. ಏನು ಅಂತಂದರೆ, ಈಗ ತಲೆ ನರ್ತವ್ರು ಅಂದರೆ ವಯಸ್ಸಾದವರೆಲ್ಲ ಹೇಳ್ತಾರೆ, ಇವಾಗಿನ ಜನ ಕೆಟ್ಟೋದ್ರಪ್ಪ, ನಮ್ಮ ಕಾಲದಲ್ಲಿ ಬೇರೆ ಥರ ಇತ್ತು, ಇವಾಗಿನವ್ರು ನಾವು ಹೇಳ್ದಂಗೆ ಕೇಳೋದೇ ಇಲ್ಲ. ಸೊ ನಮ್ಮ ಕಾಲದಲ್ಲಿ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ಲ. ಹಾಗೆ ಯುವಕರಿಗೆ ಅವ್ರನ್ನ ಕೇಳಿದ್ರೆ ಅವ್ರೇನು ಹೇಳ್ತಾರೆ, ಅವ್ರು ಹೇಳೋದು ಅವ್ರೇನೇನೋ ಹೇಳ್ತಾರೆ, ಅದು ಹೆಂಗೆ ನಾವು ನಂಬಕ್ಕಾಗುತ್ತೆ. ಸೊ ಒಟ್ಟಲ್ಲಿ ನಮಗೆ ಇನ್ನೊಂದರ ಕಡೆ ಅಷ್ಟು ನಂಬಿಕೆ ಯಾವ ಹಂತದಲ್ಲಿದ್ದರೂ ಅಷ್ಟೇ, ಮಕ್ಕಳಾಗಿದ್ದಾಗಲೂ ಅಷ್ಟೇ, ದೊಡ್ಡವರಾದಾಗಲೂ ಅಷ್ಟೇ. ಸೊ ಏನೋ ಒಂದು ರೀತಿಯ ಆ ಗ್ಯಾಪ್ ಇದ್ದೇ ಇರುತ್ತೆ. ಸೊ ಹಳೇದು ಸರಿ ಅಂತ ಕೆಲವರು ಅನ್ಕೋತಾರೆ, ಹೊಸದೇ ಸರಿ ಅಂತ ಕೆಲವರು ಅನ್ಕೋತಾರೆ. ಸೊ ಯಾವುದು ನಿಜವಾಗ್ಲೂ ಸರಿಯಾದ ಮಾರ್ಗ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂದ್ಬಿಟ್ಟು ಹೊಸದೆಲ್ಲ ಚೆನ್ನಾಗಿದೆ ಅಂತ ಇವಾಗಿನವ್ರು ಅನ್ಕೋತಾರ ಅಂದ್ರೆ ಅದು ಇಲ್ಲ. ಯಾಕೆಂದ್ರೆ ಅನುಭವ ಆ ಥರ ಹೇಳುತ್ತೆ. ಹೊಸದೆಲ್ಲನೂ ಚೆನ್ನಾಗಿದೆ ಅಂತ ಅನ್ನಿಸಿ ನಾವು ಮುಂದಕ್ಕೆ ಹೋದಾಗ ಒಂದು 4 ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಡೌಟ್ಗಳು ಬರೋಕ್ಕೆ ಶುರುವಾಗುತ್ತೆ. ಅಯ್ಯೋ ಇದು ಸರಿ ಇಲ್ವೇನೋ, ಮೊದಲಿದ್ದೆ ಸರಿ ಇತ್ತೇನೋ ಅಂತ ತಿರ್ಗಾ ಒಂದು 4 ಹೆಜ್ಜೆ ಹಿಂದೆ ಬರ್ತೀವಿ. ಸೊ ಈ ಥರ ನಿತ್ಯ ಜೀವನದಲ್ಲಿ ಅನೇಕ ಸಂದರ್ಭಗಳನ್ನು ನಾವು ಎದುರಿಸ್ತೀವಿ. ಸೊ ಹಾಗಾಗಿ ಇದು ಬರೀ ಯುಕ್ರೇನ್ ಯುದ್ಧ ಅಥವಾ ಇರಾನ್ ಯುದ್ಧ ಅಷ್ಟಕ್ಕೆ ಮಾತ್ರ ಸೀಮಿತ ಅಂತ ಕೂಡ ಅಲ್ಲ. ಅದಕ್ಕೆ ಬಹಳ ಸತ್ಯವಾದಂಥ ಮಾತು ಅದು ಇವತ್ತಿನ ಸನ್ನಿವೇಶದಲ್ಲಿ. ಹಾಗೆ ವೈಯಕ್ತಿಕ ಜೀವನದಲ್ಲೂ ಕೂಡ ನಮಗೆ ವೈಯಕ್ತಿಕವಾಗಿ ಇರಬೇಕಾದಂಥ ನಂಬಿಕೆಗಳ ಬಗ್ಗೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಸರಿಯಾದ ತತ್ವಗಳನ್ನು ನಂಬಿಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಾ ಅಂತ. ಸೊ ಈ ಥರ ತಳಮಳನೇ ಇದೆ, ಎಲ್ಲ ಕಡೆ ಕತ್ಲೆ, ಎಲ್ಲ ಕಡೆ ಸಾವು ನೋವು ರಕ್ತ ಅಂತಂದರೆ ಏನು ಬಹಳ ನಕಾರಾತ್ಮಕವಾಗೋಯ್ತಲ್ಲ ಅಂತಂದರೆ, ಆ ಥರ ಏನು ನಕಾರಾತ್ಮಕವಾಗಬೇಕಾಗಿಲ್ಲ. ಕೆಲವು ಸಂದರ್ಭಗಳಲ್ಲಿ ಇದನ್ನು ನಾವು ನಿವಾರಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು ಅನ್ನೋಂಥ ಉದಾಹರಣೆಯನ್ನು DVG ಅವರು ಮುಂದಿನ ಪದ್ಯದಲ್ಲಿ ಕೊಡ್ತಾರೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ DVG ಅವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.